ಹಲೋ ಡಿಯರ್, ವೆಲ್ಕಮ್ ಟು ಇಂಗ್ಲಿಷ್ ನೀಡ್ಸ್ ಚಾನಲ್. ಈ ವಿಡಿಯೋದಲ್ಲಿ ನೀವು ಫಾರ್ಮಲ್ ಮತ್ತು ಇನ್ಫಾರ್ಮಲ್ ಎರಡು ತರಹದ ಲೆಟರ್ಸ್ ಅಥವಾ ಇಮೇಲನ್ನು ಯಾವ ರೀತಿ ಬರಿಬೇಕು ಅನ್ನೋದನ್ನು ಕಲಿತೀರಾ. ನೀವು ಒಂದು ಮೇಲನ್ನು ಕಳಿಸ್ಬೇಕಾದಾಗ ನಿಮ್ಮ ಜಿಮೇಲ್ ಅಕೌಂಟನ್ನು ಓಪನ್ ಮಾಡ್ತೀರಾ. ಅಲ್ಲಿ ಕಾಂಪೋಸ್ ಅಂತ ಕಾಣುತ್ತೆ. ಅದರ ಮೇಲೆ ಒತ್ತಿದರೆ ಈ ರೀತಿಯ ಪೇಜ್ ಒಂದು ಓಪನ್ ಆಗುತ್ತೆ. ಫ್ರಮ್ ಅಡ್ರೆಸ್ ಅಂದರೆ ಇಮೇಲನ್ನು ಯಾರು ಕಳಿಸ್ತಿದ್ದಾರೋ ಅವ್ರ ಅಡ್ರೆಸ್ ಆಲ್ರೆಡಿ ಇದರಲ್ಲಿ ಇರುತ್ತೆ. ನೆಕ್ಸ್ಟ್ ಬರೋದು ಟು ಅಡ್ರೆಸ್. ಇಲ್ಲಿ ಯಾರಿಗೆ ಕಳಿಸ್ತಾ ಇದ್ದೀರಿ ಅವರ ಅಡ್ರೆಸ್ಸನ್ನು, ಇಮೇಲ್ ಅಡ್ರೆಸ್ಸನ್ನು ಟೈಪ್ ಮಾಡಬೇಕು. ನೆಕ್ಸ್ಟ್ ಕಾಲಮ್ CC ಅಂತ ಇದೆಯಲ್ಲ, ಇದು ಕಾರ್ಬನ್ ಕಾಪಿ ಅಂತ. ಅಂದರೆ ಸೇಮ್ ಲೆಟರ್ ಇನ್ನೂ ಯಾರ್ಯಾರಿಗೆ ನಾವು ಕಳಿಸ್ಬೇಕು ಅವರ ಎಲ್ಲ ಅಡ್ರೆಸ್ಗಳನ್ನು ಇದರಲ್ಲಿ ಒಂದಾದ ನಂತರ ಒಂದನ್ನು ಟೈಪ್ ಮಾಡಬೇಕು ಅಥವಾ ಅಲ್ಲಿ ಹಾಕಬೇಕು. ನೆಕ್ಸ್ಟ್ ಕಾಲಮ್ BCC ಅಂತ ಇದೆ, ಬ್ಲೈಂಡ್ ಕಾರ್ಬನ್ ಕಾಪಿ ಅಂತ. ಅಂದರೆ ಈ ಮೇಲನ್ನು ಬೇರೆ ಯಾರ್ಯಾರಿಗೆ ಕಳಿಸಿದ್ದೀವಿ ಅಂತ ಗೊತ್ತಾಗಬಾರ್ದು, ಇಂಥ ವ್ಯಕ್ತಿಗೆ ಗೊತ್ತಾಗಬಾರ್ದು ಅಂತ ಏನಿರುತ್ತಲ್ಲ ಆ ವ್ಯಕ್ತಿಯ ಇಮೇಲ್ ಅಡ್ರೆಸ್ಸನ್ನು ಇದರಲ್ಲಿ ಹಾಕಬೇಕು. ನೆಕ್ಸ್ಟ್ ಕಾಲಮ್ ಸಬ್ಜೆಕ್ಟ್ ಅಂತ. ಆದಷ್ಟು ಶಾರ್ಟ್ ಆಗಿ ಯಾವ ವಿಷಯದ ಬಗ್ಗೆ ನಾವು ಇಮೇಲನ್ನು ಕಳಿಸ್ತಾ ಇದ್ದೀವೋ ಆ ವಿಷಯವನ್ನು ಇದರಲ್ಲಿ ನಮೂದು ಮಾಡಬೇಕು, ಅಂದರೆ ಬರಿಬೇಕು. ಈಗ ನಾವು ಒಂದು ಮಾರ್ಕೆಟಿಂಗ್ ಕಂಪನಿಯಿಂದ ಒಂದು ಮೆಡಿಸಿನನ್ನು ತರಿಸಿಕೊಳ್ಳಬೇಕು. ಅದಕ್ಕೆ ಆರ್ಡರನ್ನು ಪ್ಲೇಸ್ ಮಾಡಬೇಕು. ಆ ಆರ್ಡರ್ ಪ್ಲೇಸ್ ಮಾಡುವುದು ಹೇಗೆ ಅಂತ ಇಲ್ಲಿ ನೋಡ್ಕೊಳ್ಳೋಣ. ಈಗ ಒಂದು ಇಮೇಲನ್ನು ಕಂಪೋಸ್ ಮಾಡಿ ಆಗಿದೆ. ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫ್ರಮ್ ಅಡ್ರೆಸ್ ನಿಮಗೆ ಕಾಣ್ತಿದೆ. ನಾವೀಗ ಆರ್ಡರ್ ಕಳಿಸ್ತಿರೋಂಥ ಕಂಪನಿ ಆರ್ಕಾಸ್ ಬಯೋಲ್ಯಾಬ್ಸ್ ಅಂತ. ಅದರ ಇಮೇಲ್ ಅಡ್ರೆಸ್ ಇದೆ, ಅದನ್ನು ಟು ಅಡ್ರೆಸ್ನಲ್ಲಿ ಹಾಕಿದೆ. ಈ ಕಾಪಿಯನ್ನು ನಾನು ಹೆಡ್ ಆಫೀಸ್ಗೆ ಕಳಿಸ್ಬೇಕು. ಅದಕ್ಕೋಸ್ಕರ ಇಲ್ಲಿ CC ಕಾಲಮ್ನಲ್ಲಿ ಅದರ ಅಡ್ರೆಸ್ಸನ್ನು ಹಾಕಿದೆ. ಈ ಲೆಟ್ರನ್ನು ಇನ್ನಾರಿಗೂ ಕಳಿಸೋ ಅಗತ್ಯ ಇಲ್ಲ, ಅದಕ್ಕೋಸ್ಕರ BCC ಕಾಲಮ್ ಖಾಲಿ ಇದೆ. ಸಬ್ಜೆಕ್ಟ್ನಲ್ಲಿ ಇಂಡೆಂಟ್ ಫಾರ್ ಫಂಗಿ ಮ್ಯಾಕ್ ಅಂತ ಇದೆ. ಇದನ್ನು ಇಂಡೆಂಟ್ ಆರ್ಡರ್ ಫಾರ್ ಫಂಗಿ ಮ್ಯಾಕ್ 30 grams ಟ್ಯೂಬ್ಸ್ ಅಂತಲೂ ಬರೀಬಹುದು. ಇನ್ನು ನೆಕ್ಸ್ಟ್ ಬರೋದು ಬಾಡಿ ಆಫ್ ದ ಲೆಟರ್. ಡಿಯರ್ ಮ್ಯಾನೇಜರ್, ಹೋಪ್ ದಿಸ್ ಮೇಲ್ ಫೈಂಡ್ಸ್ ಯು ಇನ್ ಗುಡ್ ಚೇರ್. ಸ್ಟಾರ್ಟ್ ಮಾಡಬೇಕಾದ್ರೆ ನಮಸ್ಕಾರ ಸರ್, ಗುಡ್ ಮಾರ್ನಿಂಗ್ ಹಾಗೇನು ಹೇಳ್ತೀವಲ್ಲ ಹಾಗೆ ಇದು ಸಾಮಾನ್ಯವಾಗಿ ಬಳಸ್ತೀವಿ ಲೈನ್ನ. ವಿ ನೀಡ್ 15 cartons ಆಫ್ ಫಂಗಿ ಮ್ಯಾಕ್ ಟ್ಯೂಬ್ಸ್ ಆಫ್ 30 grams ಈಚ್. ಫಂಗಿ ಮ್ಯಾಕ್ ಅನ್ನೋದು ಒಂದು ಔಷಧಿ, ಅಂದರೆ ಮಲಾಮ್. ಇದು 30 grams ಇರ್ತಕ್ಕಂಥ ಟ್ಯೂಬ್ಸ್ ಇರುವ 15 ಬಾಕ್ಸ್ಗಳು ನಮಗೆ ಬೇಕು ಅಂತ. ಒಂದು ಬಾಕ್ಸ್ನಲ್ಲಿ 100 ಇರ್ತವೆ ಅಂತ ಅಂದ್ಕೊಳ್ಳೋಣ. ಅದು ಸ್ಟ್ಯಾಂಡರ್ಡ್ ಇರೋದ್ರಿಂದ ನಾವು ಕೇವಲ ಎಷ್ಟು ಬಾಕ್ಸ್ಗಳು ಬೇಕು ಅಂತ ಕೊಡ್ತಾ ಇದ್ದೀವಿ ಇಲ್ಲಿ. ಪೇಮೆಂಟ್ ವಿಲ್ ಬಿ ಮೇಡ್ ಆನ್ ರಿಸೀಟ್ ಆಫ್ ದಿ ಕನ್ಸೈನ್ಮೆಂಟ್ ಥ್ರೂ ಬ್ಯಾಂಕ್ ಟ್ರಾನ್ಸ್ಫರ್. ಇಲ್ಲಿ ಪೇಮೆಂಟನ್ನು ಹೇಗೆ ಮಾಡ್ತೀವಿ ಅಂತ ಹೇಳಿದ್ವಿ. ಕೈಂಡ್ಲಿ ಡಿಸ್ಪ್ಯಾಚ್ ದ ಕನ್ಸೈನ್ಮೆಂಟ್ ಥ್ರೂ VRL ಲಾಜಿಸ್ಟಿಕ್ಸ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಈ 15 ಬಾಕ್ಸ್ಗಳ ಬೇಡಿಕೆಯನ್ನೇನಿಟ್ಟಿದ್ದೀವಿ ಇದನ್ನು ಒಂದು ಕನ್ಸೈನ್ಮೆಂಟ್ ಅಂತ ಹೇಳ್ತಾರೆ. ಇದನ್ನು ನೀವು VRL ಲಾಜಿಸ್ಟಿಕ್ಸ್ ಮುಖಾಂತರ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಕಳಿಸ್ಕೊಡಿ ಅಂತ ಹೇಳಿದ್ದೀವಿ. ಈಗ ಪ್ರೀ ಕ್ಲೋಸಿಂಗ್ನಲ್ಲಿ ವಾರ್ಮ್ ರಿಗಾರ್ಡ್ಸ್ ಅಂತ ಸಾಮಾನ್ಯವಾಗಿ ತಿಳಿಸ್ತೀವಿ. ಅದಾದ ನಂತರ ಯುವರ್ಸ್ ಸಿನ್ಸಿಯರ್ಲಿ. ಈಗ ನೀವು ಎಕ್ಸಾಮಿನೇಷನ್ನಲ್ಲಿ ಬರೆಯುವಾಗ ಫ್ರಮ್ ಅಡ್ರೆಸ್ನಿಂದ ಹಿಡಿದು ಯುವರ್ಸ್ ಸಿನ್ಸಿಯರ್ಲಿ ಅಲ್ಲಿವರೆಗೂ ಅದು ಹೇಗಿದೆಯೋ ಅದೇ ಥರ ಬರೀಬೇಕು. ಇದೇ ವಿಷಯ ರೈಟ್ ಎ ಲೆಟರ್ ಅಂತಿದ್ರೆ ಟಾಪ್ನಲ್ಲಿ ಫ್ರಮ್ ಅಡ್ರೆಸ್ಸನ್ನು ಸಂಪೂರ್ಣ ಪೋಸ್ಟಲ್ ಅಡ್ರೆಸ್ ಬರಿಬೇಕು. ಅದಾದಮೇಲೆ ಡೇಟ್ ಬರಿಬೇಕು. ಅದಾದಮೇಲೆ ಟು ಅಡ್ರೆಸ್ಸನ್ನು ಬರಿಬೇಕು. ಇದಾದ ಮೇಲೆ ಮೊದಲು ಸಲ್ಯೂಟೇಷನ್ ಬರುತ್ತೆ ನೋಡಿ. ಇದಾದ ಮೇಲೆ ಸಬ್ಜೆಕ್ಟ್ ಇರುತ್ತೆ. ಆಮೇಲೆ ಬಾಡಿ ಆಫ್ ದ ಲೆಟರ್ ಅಲ್ಲಿ ಏನಿತ್ತೋ ಅದೇ ಇಲ್ಲೂ ಇರುತ್ತೆ. ಕೊನೆಯಲ್ಲಿ ಯುವರ್ಸ್ ಸಿನ್ಸಿಯರ್ಲಿ ಆದಮೇಲೆ ಕೆಳಗಡೆ ಸಿಗ್ನೇಚರ್ ಇರುತ್ತೆ. ಇದರಲ್ಲಿ ಅಲ್ಲಿ ಸಿಗ್ನೇಚರ್ ಇರಲ್ಲ, ಅದು ಡಿಜಿಟಲ್ಲೇ ಇರುತ್ತೆ. ಇಲ್ಲಿವರೆಗೂ ನೀವು ಕಲಿತಿದ್ದು ಫಾರ್ಮಲ್ ಲೆಟರ್. ಈಗ ಇನ್ಫಾರ್ಮಲ್. 2 ಇನ್ಫಾರ್ಮಲ್ ಲೆಟರ್ಸ್, ಅದನ್ನು ಇಮೇಲ್ ರೂಪದಲ್ಲಿ ಮತ್ತು ಕಾಗದದ ಮೇಲೆ ಬರೆದಾಗ ಲೆಟರ್ ಬರಿತೀವಲ್ಲ ಆ ರೂಪದಲ್ಲಿ ಎರಡನ್ನು ಕೊಟ್ಟಿದ್ದೀನಿ. ಒಂದನೆಯದು, ನೀವು ನಿಮ್ಮ ಫ್ರೆಂಡ್ಸ್ನ ನಿಮ್ಮ ಬರ್ತ್ಡೇ ಪಾರ್ಟಿಗೆ ಇನ್ವೈಟ್ ಮಾಡ್ತಾ ಇದ್ದೀರಿ. ಎರಡನೇದು, ನೀವು ಕಾಲೇಜಿಗೆ ಸೇರಿದ ನಂತರ
ಕಾಲೇಜ್ ಹೇಗಿದೆ, ಅಲ್ಲಿ ವಾತಾವರಣ ಹೇಗಿದೆ ಅಂತ ಹೇಳಿ ನಿಮ್ಮ ಫ್ರೆಂಡ್ಗೆ ಒಂದು ಲೆಟರನ್ನು ಬರೀತೀರಿ. ಈಗ ಎಕ್ಸಾಮಿನೇಷನ್ ಅಲ್ಲಿ ಫ್ರೆಂಡ್ ಬದಲಾಗಿ ಫಾದರ್ಗಾಗ್ಲಿ, ಅಂಕಲ್ಗಾಗ್ಲಿ ಅಥವಾ ಬೇರೆಯವರಿಗೆ ಬರೀರಿ ಅಂತಿತ್ತಂದ್ರೆ ಆ ಫ್ರೆಂಡ್ ತೆಗೆದು ಆ ಚೇಂಜಸ್ನ ಮಾಡ್ಕೊಂಡ್ರೆ ಆಗೋಯ್ತು. ಈ ವಿಡಿಯೋನ ನಾನು ಮುಖ್ಯವಾಗಿ ಪ್ಯಾರಾಮೆಡಿಕಲ್ ಕೋರ್ಸ್ ಮಾಡ್ತಕ್ಕಂಥ ಸ್ಟೂಡೆಂಟ್ಸ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡಿರೋದು. ಅದಕ್ಕಾಗಿ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್ ಇದ್ರೆ ಇದನ್ನ ಅವರಿಗೆ ಫಾರ್ವರ್ಡ್ ಮಾಡಿ. ಇನ್ನೊಂದೇನೆಂದ್ರೆ, ಪ್ಯಾರಾಮೆಡಿಕಲ್ ಫಸ್ಟ್ ಇಯರ್ ಪ್ಯಾರಾಮೆಡಿಕಲ್ ಕೋರ್ಸ್ನಲ್ಲಿ ಇಂಗ್ಲಿಷ್ ಇದೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಗಳು ನನ್ನ ಈ ಚಾನಲ್ನಲ್ಲಿ ಇದಾವೆ. ಆದರೆ ಅವು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ PUCಗೆ ಅಂತ ಹೇಳಿ ಮಾಡಿರ್ತಕ್ಕಂಥವು. ಆದರೆ ಅವೆಲ್ಲ ನಿಮಗೂ ಕೂಡ ಅನ್ವಯ ಆಗುತ್ತೆ. ಅದಕ್ಕಾಗಿ ನಾನು ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಆ ಎರಡು ಲಿಂಕನ್ನು ಕೊಟ್ಟಿರ್ತೀನಿ. ಅಂದರೆ ಫಸ್ಟ್ PUCದು ಮತ್ತು ಸೆಕೆಂಡ್ PUCದು ಅದು ಪ್ಲೇ ಲಿಸ್ಟ್ನ ಒಂದು ಲಿಂಕ್. ಅದ್ರ ಒಳಗಡೆ ಸುಮಾರು ವಿಡಿಯೋಗಳು ಇರುತ್ತೆ. ನಿಮಗೆ ಬೇಕಾದ ವಿಡಿಯೋಗಳನ್ನು ನೀವು ಅಲ್ಲಿ ಆಯ್ಕೆ ಮಾಡಿಕೊಂಡು ನೋಡಿದರೆ ನಿಮಗೆ ಗ್ರಾಮರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೇನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. Write an email to your friends to attend your birthday party. First, we have to write the email ID of the sender. Here, Mr. Vijay is celebrating his birthday, so he is the sender. Next column is to address. Here, ramesh24@gmail.com is the email ID of one of the friends who have been invited. Next column is CC. It means carbon copy. Here, email IDs of all other friends is written. Next column is BCC. Here, we write the email ID of a person secretly invited. ಅಂದರೆ ಇವರನ್ನ ಇನ್ವೈಟ್ ಮಾಡಿದ್ದು ಬೇರೆಯವರಿಗೆ ಗೊತ್ತಾಗೋದಿಲ್ಲ. Next column is subject. Here the subject is invitation for birthday party. ಇದರ ಕೆಳಗೆ ಬರೋದು ಕಂಟೆಂಟ್ ಅಂದರೆ ಬಾಡಿ ಆಫ್ ದಿ ಲೆಟರ್. ಅದನ್ನು ನೆಕ್ಸ್ಟ್ ಪೇಜಲ್ಲಿ ಕೊಡ್ತೇನೆ. ಡಿಯರ್ ಫ್ರೆಂಡ್ಸ್ ಅಂತ ಫಾರ್ಮಲ್ ಆಗಿ ಬರಿಬೋದು ಅಥವಾ ಹೈ ಫ್ರೆಂಡ್ಸ್ ಅಂತ ಕೂಡ ಬರಿಬೋದು. ಹೋಪ್ ಯು ಆರ್ ಡೂಯಿಂಗ್ ವೆಲ್ ಅಂದರೆ ನೀವೆಲ್ಲರೂ ಚೆನ್ನಾಗಿರುವಿರೆಂದು ಭಾವಿಸುತ್ತೇನೆ ಅಥವಾ ಆಶಿಸುತ್ತೇನೆ. I am celebrating my 20th birthday on 12th December 2025. I wish all my friends and relatives to be with me on this lovely occasion. So, I would like to invite you to attend the party on 12th December 2025 at 6 p.m. at Hotel Nakshatra, Moka Road, Ballari. ನೋಡಿ, ಇದರಲ್ಲಿ ಮುಖ್ಯವಾಗಿ ಕೊಡಬೇಕಾಗಿದ್ದು ಡೇಟ್, ಟೈಮು ಮತ್ತು ವೆನ್ಯೂ ಅಂದರೆ ಪ್ಲೇಸ್, ಆ ಮೂರನ್ನು ಕೊಟ್ಟಿದ್ದೀವಿ ನಾವು. ನೆಕ್ಸ್ಟ್ ಪ್ರೀ ಕ್ಲೋಸಿಂಗ್ ರಿಮಾರ್ಕ್, ವಾರ್ಮ್ ರಿಗಾರ್ಡ್ಸ್. ನೆಕ್ಸ್ಟ್ ಯುವರ್ಸ್ ಲವಿಂಗ್ಲಿ ವಿಜಯ್. ಇದನ್ನು ಲೆಟರ್ ರೂಪದಲ್ಲಿ ಬರೆದಾಗ ಇದೆಲ್ಲವೂ ಸೇಮ್ ಇರುತ್ತೆ, ಇದರ ಮೇಲೆ ಇರೋದು ಬದಲಾಗುತ್ತೆ. ಇಲ್ಲಿ ವಿಜಯ್ ತನ್ನ ಪೋಸ್ಟಲ್ ಅಡ್ರೆಸ್ಸನ್ನು ಬರೀಬೇಕಾಗತ್ತೆ. ಅದರ ಕೆಳಗೆ ಡೇಟ್. ಇದು ಹ್ಯಾಂಡ್ ರಿಟನ್ ಆದರೆ ಹೀಗೆ ಬಲಗಡೆ ಇರುತ್ತೆ. ಕಂಪ್ಯೂಟರ್ನಲ್ಲಿ ಇದನ್ನು ಟೈಪ್ ಮಾಡಿದರೆ ಇದು ಲೆಫ್ಟ್ ಸೈಡಿಗೆ ಬರುತ್ತೆ ಅಷ್ಟೇ. ಈಗ ಇನ್ನೊಂದು ಇನ್ಫಾರ್ಮಲ್ ಇಮೇಲ್. ನಿಮ್ಮ ಫ್ರೆಂಡಿಗೆ ನಿಮ್ಮ ಕಾಲೇಜ್ ಮತ್ತು ನಿಮ್ಮ ಕೋರ್ಸ್ ಕುರಿತಾಗಿ ಒಂದು ಲೆಟರನ್ನು ಬರಿತಾ ಇದ್ದೀರಿ ಇಮೇಲ್ ಆಗಿ. ರೈಟ್ ಎನ್ ಇಮೇಲ್ ಅನ್ನೋದಕ್ಕಿಂತ ಕಾಂಪೋಸ್ ಎನ್ ಇಮೇಲ್ ಅನ್ನೋದು ಮೋಸ್ಟ್ ಅಪ್ರಾಪ್ರಿಯೇಟ್. ಈಗ ವಿಜಯ್ ತನ್ನ ಫ್ರೆಂಡ್ ಹರ್ಷ್ಗೆ ಒಂದು ಇಮೇಲನ್ನು ಕಳಿಸ್ತಾ ಇದ್ದಾನೆ. ಮೊಟ್ಟ ಮೊದಲು ಬರೋದು ಫ್ರಮ್, ಇದು ವಿಜಯನ ಇಮೇಲ್ ಐ ಡಿ. ನೆಕ್ಸ್ಟ್ ಬರೋದು ಟು ಅಡ್ರೆಸ್, ಇದು ಹರ್ಷ್ನ ಇಮೇಲ್ ಐ ಡಿ. ನೆಕ್ಸ್ಟ್ ಬರುವ CC ಮತ್ತು BCC ಎರಡೂ ಖಾಲಿ, ಯಾಕಂದರೆ ನಾವು ಬರಿತಾ ಇರೋದು ಕೇವಲ ಒಬ್ಬ ವ್ಯಕ್ತಿಗೆ. ನೆಕ್ಸ್ಟ್ ಸಬ್ಜೆಕ್ಟ್ ಕಾಲಮ್ ಇರುತ್ತೆ, ಇಲ್ಲಿ ಖಾಲಿ ಬಿಡ್ಬೋದು ಯಾಕಂದರೆ ಇದು ಇನ್ಫಾರ್ಮಲ್ ಲೆಟರ್. ಇದರ ಕೆಳಗೆ ಬಾಡಿ ಆಫ್ ದ ಲೆಟರ್. ಫಸ್ಟ್ ಹೈ ಹರ್ಷ್, ಇದರ ಕೆಳಗೆ
ಹೋಪ್ ದಿಸ್ ಮೇಲ್ ಫೈಂಡ್ಸ್ ಯು ಇನ್ ಗುಡ್ ಚೇರ್. ಇದು ಸಾಮಾನ್ಯವಾಗಿ ಬಳಸ್ತಕ್ಕಂಥ ಒಕ್ಕಣೆ. ಇದರ ಅರ್ಥ ಏನಂದರೆ, ಈ ಪತ್ರ ನಿನ್ನ ಕೈ ಸೇರಿದಾಗ ಅಥವಾ ಅದು ತಲುಪಿದಾಗ ನೀನು ಸಂತೋಷವಾಗಿ ಇರುವೆ ಎಂದು ಆಶಿಸುತ್ತೇನೆ. ಐ ಆಮ್ ವೆಲ್ ಹಿಯರ್ ಆ್ಯಂಡ್ ಹೋಪ್ ದ ಸೇಮ್ ವಿತ್ ಯು. ನಾನು ಚೆನ್ನಾಗಿದ್ದೇನೆ, ನೀನು ಕೂಡ ಚೆನ್ನಾಗಿ ಇರುವೆ ಎಂದು ಭಾವಿಸುತ್ತೇನೆ. ಆಸ್ ಯು ನೋ, ನೀನು ತಿಳಿದಿರುವಂತೆ, ಐ ಜಾಯಿನ್ಡ್ ಅ ಪ್ಯಾರಾಮೆಡಿಕಲ್ ಕೋರ್ಸ್ ಅಟ್ ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಬಳ್ಳಾರಿ. ದ ಕೋರ್ಸ್ ಸ್ಟಾರ್ಟೆಡ್ ಇನ್ mid-June. We have physics, chemistry and biology as core subjects and 2 languages, Kannada and English. This college is very big, well maintained and the lecturers are very good. I stay in a PG near our college. I am happy with the environment. I have made many friends here. Write about your college and stay. Let us meet after our exams. Convey my regards to your parents and sisters. Bye for now. Take care. Yours lovingly, Vijay. ಇಲ್ಲಿ ನಿಮಗೆ 2 ರೆಕ್ಟ್ಯಾಂಗಲ್ಸ್ ಕಾಣುತ್ತೆ. ಅದರಲ್ಲಿ ಒಂದು PUC ಫಸ್ಟ್ ಇಯರ್ ಪ್ಲೇಲಿಸ್ಟ್, ಇನ್ನೊಂದು PUC ಸೆಕೆಂಡ್ ಇಯರ್ ಗ್ರಾಮರ್ನ ಪ್ಲೇಲಿಸ್ಟ್. ನೀವು ಮೊದಲು PUC ಫಸ್ಟ್ ಇಯರ್ನ ಆಯ್ಕೆ ಮಾಡಿಕೊಂಡು ಅದರಲ್ಲಿರುವ ಗ್ರಾಮರ್ ವಿಡಿಯೋಸ್ನೆಲ್ಲ ನೋಡಿ. ಹೈಸ್ಕೂಲಲ್ಲಿ ನೀವು ಇಂಗ್ಲೀಷ್ ಗ್ರಾಮರ್ನ ಚೆನ್ನಾಗಿ ಕಲ್ತಿಲ್ಲ ಅಂದರೆ ಇದೊಂದು ಒಳ್ಳೆಯ ಅವಕಾಶ ನಿಮಗೆ. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ.